ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಹೊಸ ಸುಪ್ರೀಂ ಲೀಡರ್ ಸೇಫ್ ಪ್ಲೇಸ್ಗೆ ಶಿಫ್ಟ್ ಆಗಿದ್ದಾರೆ. ರಷ್ಯಾಗೆ ಸ್ಥಳಾಂತರಗೊಂಡಿದ್ದಾರೆ ಅಯತುಲ್ಲಾ ಅಲಿ ಮೋಜ್ತಬಾ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಮೋಜ್ತಬಾಗೆ ಗಾಯಗಳಾಗಿದೆ. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೋಜ್ತಬಾರನ್ನ ರಷ್ಯಾಗೆ ಸ್ಥಳಾಂತರಿಸಲಾಗಿದೆ. ಮೊನ್ನೆ ಇರಾನ್ ಅಧ್ಯಕ್ಷ ಪೆಜಾಶ್ಕಿಯಾನ್ ಜೊತೆ ಪುಟಿನ್ ಚರ್ಚೆಯನ್ನ ಕೂಡ ನಡೆಸಿದ್ರು. ಹೆಚ್ಚಿನ ಚಿಕಿತ್ಸೆಗೆ ನೀಡೋದಾಗಿ ಹೇಳಿದ್ರು ರಷ್ಯಾ ಅಧ್ಯಕ್ಷ ಪುಟಿನ್. ಹೀಗಾಗಿ ವಿಶೇಷ ವಿಮಾನದಲ್ಲಿ ರಷ್ಯಾಗೆ ಮೋಜ್ತಬಾರನ್ನ ಸ್ಥಳಾಂತರಿಸಲಾಗಿದೆ. ಮೋಜ್ತಬಾ ಸ್ಥಿತಿ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಈ ತನಕ ನೀಡಿಲ್ಲ ಇರಾನ್. ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ಈಗ ಸುಪ್ರೀಂ ಲೀಡರ್ ಮೋಜ್ತಬಾ ಗಾಯಗಳಾಗಿದೆ ಯುದ್ಧದ ಪರಿಣಾಮ ಅನ್ನೋ ಬಗ್ಗೆ ಮಾಹಿತಿ. ಅವ್ರನ್ನ ರಷ್ಯಾಗೆ ಶಿಫ್ಟ್ ಮಾಡಿದ್ದಾರಂತೆ. ಹೌದು ಮಧುಸೂದನ್, ಈಗ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಇರಾನ್ ಮೇಲೆ ನಡೆಸಿದಂತಹ ದಾಳಿನ ವೇಳೆಯಲ್ಲಿ ಅಯತುಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿದ್ರು ಮತ್ತು ಅದೇ ಸ್ಥಳದಲ್ಲಿ ಅಯತುಲ್ಲಾ ಅಲಿ ಮಜ್ತಬಾ ಕೂಡ ಇದ್ರು. ಆದ್ರೆ ಕೆಲವೇ ಸೆಕೆಂಡ್ಗಳ ಮುಂಚಿತವಾಗಿಯೇ ಅವರು ಆ ಮನೆಯಿಂದ ಹೊರಗಡೆ ಹೋಗಿದ್ರು. ಆದ್ರೆ ಅಯತುಲ್ಲಾ ಅಲಿ ಮಜ್ತಬಾಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿವೆ. ಅವರ ಕೈ ಮತ್ತು ಕಾಲಿನ ಭಾಗಕ್ಕೆ ಗಾಯ ಆಗಿದೆ, ಹೊಟ್ಟೆ ಭಾಗಕ್ಕೂ ಕೂಡ ಗಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಅವರು ತೆಹರಾನ್ನ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇತ್ತೀಚೆಗೆ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜ್ಕಿಸ್ತಾನ್ ಜೊತೆಗೆ ಫೋನ್ ನಲ್ಲಿ ಮಾತುಕತೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಮಜ್ತಬಾ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಮಜ್ತಬಾ ಅವರನ್ನ ರಷ್ಯಾ ದೇಶಕ್ಕೆ ಕಳಿಸ್ಬಿಡಿ, ನಾವು ರಷ್ಯಾದ ಆಸ್ಪತ್ರೆಗಳಲ್ಲಿ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕೊಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈ ಕಾರಣಕ್ಕಾಗಿನೇ ಇರಾನ್ ದೇಶದ ಅಧ್ಯಕ್ಷ ಮಸೂದ್ ಪೆಜ್ಕಿಸ್ತಾನ್ ಅವರು ಕೂಡ ಮಜ್ತಬಾ ಅವ್ರನ್ನ ವಿಶೇಷ ವಿಮಾನದಲ್ಲಿ ರಷ್ಯಾಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಯತುಲ್ಲಾ ಅಲಿ ಮಜ್ತಬಾ ಈಗ ರಷ್ಯಾಕ್ಕೆ ಹೋಗಿ ರಷ್ಯಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ರಷ್ಯಾ ಮತ್ತು ಇರಾನ್ ನಡುವೆ ಉತ್ತಮವಾದಂತಹ ಬಾಂಧವ್ಯ ಇದೆ. ರಷ್ಯಾ ಕೂಡ ಅಮೆರಿಕದ ವಿರುದ್ಧವಾದಂತಹ ನಿಲುವನ್ನ ಹೊಂದಿರುವಂತಹ ದೇಶ. ಈ ಕಾರಣಕ್ಕಾಗಿನೇ ಇರಾನ್ ಕೂಡ ಧೈರ್ಯವಾಗಿಯೇ ತಮ್ಮ ಸುಪ್ರೀಂ ಲೀಡರ್ ಆಗಿರುವಂತಹ ಅಯತುಲ್ಲಾ ಅಲಿ ಮಜ್ತಬಾ ಅವ್ರನ್ನ ರಷ್ಯಾ ದೇಶಕ್ಕೆ ಕಳಿಸಿ ಅಲ್ಲಿ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಹೀಗಾಗಿ ಮಜ್ತಬಾ ಈಗ ಅವರು ಇರಾನ್ ದೇಶದಲ್ಲಿ ಇಲ್ಲ, ಬದಲಿಗೆ ರಷ್ಯಾ ದೇಶದ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಇರಾನು ಅಮೆರಿಕ ನಡುವಿನ ಈ ಸಂಘರ್ಷದ ಬಗ್ಗೆ ಪ್ರತಿಕ್ಷಣದ ಮಾಹಿತಿಯನ್ನು ಕೂಡ ಆಸ್ಪತ್ರೆಯಲ್ಲೇ ಪಡ್ಕೊಳ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.